ಹಾಯ್ ಹಲೋ ವೆಲ್ಕಮ್ ಟು ಬುಲ್ಸ ಯೂಟ್ಯೂಬ್ ಚಾನಲ್. ಸಾರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ನಾನು ವಿಡಿಯೋ ಲೇಟ್ ಆಗಿದೆ. ಆದಷ್ಟು ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ, ಯಾರು ನೋಡಿದರೆ ಒಳ್ಳೆಯದು. ಯಾಕಂದರೆ ನಾಳೆ ಏನಾಗುತ್ತೆ ಅಂತ ಒಂದು ತುಂಬ ಸಣ್ಣ ವಿಡಿಯೋ ಮಾಡ್ತೀನಿ, ಜಾಸ್ತಿ ಎಳೆಯೋದು ಇಲ್ಲ ವಿಡಿಯೋದಲ್ಲಿ. ನೀವು ಕೇರ್ಫುಲ್ಲಾಗಿ ನೋಡ್ಬೋದು. ಇದು ಕೂಡ ಒಂದು ಕ್ರೂಷಿಯಲ್ ಬ್ಲಾಕಲ್ಲಿದೆ. ನೀವು ಕೇರ್ಫುಲ್ಲಾಗಿ ನೋಡಿದ್ರೆ ಇದೊಂದು ಪ್ರಾಪರ್ ರೆಸಿಸ್ಟೆನ್ಸ್ ಏರಿಯಾ. ಈ ಏರಿಯಾದಿಂದ ಸ್ವಲ್ಪ ಮಾರ್ಕೆಟ್ ರಿಜೆಕ್ಷನ್ ತೊಗೊಂತು. ಈ ಏರಿಯಾದಿಂದ ನಾವು ಟ್ರೇಡು ಕೂಡ ತೊಗೊಂಡಿದ್ವಿ. ಟ್ರೇಡ್ ತೊಗೊಂಡಿದ್ದು ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಮತ್ತೆ ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ಮಾರ್ಕೆಟ್ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಇರೋ ಒಂದು ಕ್ರೂಷಿಯಲ್ ಏರಿಯಾ ಬಂದುಬಿಟ್ಟು ಸಮ್ವೇರ್ ಅರೌಂಡ್ ಇಯರ್. ಓಕೆ, ಇದು ಒಂದು ಸ್ವಲ್ಪ ಕ್ರೂಷಿಯಲ್ ಏರಿಯಾ. ಈ ಕ್ರೂಷಿಯಲ್ ಏರಿಯಾ ಬಿಟ್ಟರೆ ಮಾರ್ಕೆಟ್ ಹತ್ರ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದ್ರೆ, ಈ ಕ್ರೂಷಿಯಲ್ ಏರಿಯಾ ಬಿಟ್ಟರೆ ಮಾರ್ಕೆಟ್ ಹತ್ರ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟು ಯೂನಿವರ್ಸಲ್ ಆಗಿ ಅಪ್ ಟ್ರೆಂಡ್ ಇದೆ. ಬಟ್ ಐ ವಿಲ್ ಟೆಲ್ ಯು, ನಾನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ದೀನಿ. ನಿಫ್ಟಿ 50 ಬಿಟ್ಟು ಸೆನ್ಸೆಕ್ಸು ಮತ್ತು ಬ್ಯಾಂಕ್ ನಿಫ್ಟಿ ಬೇರೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ. ಹೇಳ್ತೀನಿ ನೋಡಿ, ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಿ. ಕರೆಕ್ಟಾಗಿ ಡೈಲಿ ಆರ್ಡರ್ ಬ್ಲಾಕಲ್ಲಿ ಬ್ಯಾಂಕ್ ನಿಫ್ಟಿ ಇದೆ. ಓಕೆ, ಇದು ಡೈಲಿ ಆರ್ಡರ್ ಬ್ಲಾಕು. ಅದೇ ಥರ ಸೆನ್ಸೆಕ್ಸ್ನ ನೀವು ನೋಡಿ, ಇದು ಕೂಡ ಡೈಲಿ ಆರ್ಡರ್ ಬ್ಲಾಕಲ್ಲಿದೆ. ಓಕೆ, ಆ್ಯಂಡ್ ಮಾರ್ಕೆಟು ಪ್ರಾಪರ್ ರೆಸಿಸ್ಟೆನ್ಸ್ ಏರಿಯಾದಲ್ಲಿದೆ. ಸೊ ಮಾರ್ಕೆಟ್ ಈಸ್ ಟ್ರೈಯಿಂಗ್ ಟು ಕಮ್ ಡೌನ್. ನಾಳೆ ಯೂನಿವರ್ಸಲ್ ಆಗಿ ಮಾರ್ಕೆಟು ಕೂಡ ಗ್ಲೋಬಲ್ ಕ್ರ್ಯಾಶ್ ಆಗಿದೆ. ಓಕೆ, ಆ ಗ್ಲೋಬಲ್ ಕ್ರ್ಯಾಶು ಮತ್ತು ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ನೋಡೋದಾದರೆ ನಿಫ್ಟಿ 50ನೂ ಕೂಡ ನಾವು ಪ್ರಾಪರಾಗಿ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಆಲ್ಸೋ ಇನ್ ರೆಸಿಸ್ಟೆನ್ಸ್ ಏರಿಯಾ ಓನ್ಲಿ. ಓಕೆ, ಇದು ಕೂಡ OT ಏರಿಯಾದಲ್ಲಿ ಇಲ್ಲದೇ ಇರ್ಬೋದು, ಬಟ್ ಇದು ಕೂಡ ರೆಸಿಸ್ಟೆನ್ಸ್ ಏರಿಯಾದಲ್ಲೇ ಇದೆ. ನೋಡಿ, ಇದೊಂದು ವ್ಯಾಕ್ಯೂಮ್ ಬ್ಲಾಕ್. ಈ ವ್ಯಾಕ್ಯೂಮ್ ಬ್ಲಾಕಲ್ಲಿ ನೀವು 4 ಅವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ 4 ಅವರ್ ಆರ್ಡರ್ ಬ್ಲಾಕ್ ಇದೆ. 1 ಅವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ 1 ಅವರ್ ಆರ್ಡರ್ ಬ್ಲಾಕಲ್ಲೂ ಕೂಡ ಇದೆ. ಆ್ಯಂಡ್ ಮಾರ್ಕೆಟ್ನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಅದೇ ಏರಿಯಾದಲ್ಲಿ ಬಂದು ರೆಸಿಸ್ಟೆನ್ಸಲ್ಲಿ ಬಂದು ಮಾರ್ಕೆಟ್ ಸ್ಟ್ರಕ್ ಆಗಿದೆ. ನಾಳೆ ಮೆಜಾರಿಟಿ ಆಫ್ ದ ಸಿನಾರಿಯಾ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸ್ ತುಂಬ ಇದೆ. ಓಕೆ, ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟು ಈ ಜಾಗದಲ್ಲಿ ಒಂದು ರಿಜೆಕ್ಷನ್ ಬರುತ್ತೆ. ಇದರಿಂದ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಬರುತ್ತೆ. ಯಾರು ತೊಗೊಳಂಗಿದ್ರೆ ಈ ಪುಲ್ ಬ್ಯಾಕಲ್ಲಿ ತೊಗೊಳ್ಳಿ. ಬಟ್ ನಾನು ಮಾತ್ರ ಈ ಪುಲ್ ಬ್ಯಾಕಲ್ಲಿ ಬೈ ಸೈಡ್ ಟ್ರೇಡ್ ತೊಗೊಳ್ಳಲ್ಲ. ಐ ವಿಲ್ ವೇಟ್ ಫಾರ್ ದ ಸೆಲ್ ಸೈಡ್ ಟ್ರೇಡ್. ಇಲ್ಲಿ ಈ ಜಾಗದಲ್ಲಿ ಮಾರ್ಕೆಟ್ ಏನಾಗುತ್ತೆ ಅಂತ ಅಂದರೆ, ಪ್ರಾಪರಾಗಿ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತಲ್ಲ, ಆರ್ಡರ್ ಬ್ಲಾಕಿಂದ ಫಾಲ್ ಆಗುತ್ತೆ. ಆ್ಯಂಡ್ ದಟ್ ಫಾಲ್ ವಿಲ್ ಬಿ ಅಪ್ ಟು ಹಿಯರ್. ಇದು ನನ್ನ ಪ್ಲ್ಯಾನಲ್ಲಿರೋದು ಆ್ಯಕ್ಚುಲಿ. ನಾಳೆ ಈ ಸ್ಟ್ರಕ್ಚರ್ ಫಾಲೋ ಆದರೆ ನಾನು ಈ ಸ್ಟ್ರಕ್ಚರಲ್ಲಿ ಮಾರ್ಕೆಟಲ್ಲಿ ಎಂಟ್ರ್ ಆಗ್ತೀನಿ. ಓಕೆ, ಬೈ ಸೈಡ್ ಟ್ರೇಡು ನನಗೆ 90% ಕಾಣಿಸ್ತಾ ಇಲ್ಲ. ಮಾರ್ಕೆಟ್ ನೀಡ್ಸ್ ಲಿಕ್ವಿಡಿಟಿ. ಮಾರ್ಕೆಟ್ ಇಲ್ಲಿಂದ ಒಂದೇ ಸಮ ಹೋಗ್ತಾ ಇದೆ ಅಂದರೆ ಇಟ್ ನೀಡ್ಸ್ ಲಿಕ್ವಿಡಿಟಿ. ಸೊ ಇಟ್ ನೀಡ್ಸ್ ಫ್ಯೂಯಲ್. ಐ ಥಿಂಕ್ ಇಟ್ ವಿಲ್ ಕಮ್ ಅಪ್ ಟು ಹಿಯರ್. ಬಟ್ ಟುಮಾರೋ ಮಾತ್ರ 100% ಗ್ಲೋಬಲ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ನೋಡಿ, ನಿಮಗೆ ತೋರಿಸ್ತೀನಿ. ನ್ಯಾಸ್ಡ್ಯಾಕ್ ನೋಡಿ, NAS ನೆಟ್ ಸ್ವಲ್ಪ ಸ್ಲೋ ಇದೆ. ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ಅದಕ್ಕೋಸ್ಕರ ನೆಟ್ ಸ್ಲೋ ಇರೋದು. ಬಿಟ್ಕಾಯಿನ್ ಎಲ್ಲ ಕ್ರ್ಯಾಶ್ ಆಗಿದೆ. ಮಾರ್ಕೆಟ್ ಎಲ್ಲ ಟ್ರೇಡರ್ಸ್ಗೂ ಗೊತ್ತು ಯೂನಿವರ್ಸಲ್ ಕ್ರ್ಯಾಶ್ ಆಗಿದೆ ಅಂತ ಹೇಳ್ಬಿಟ್ಟು. ಮಾರ್ಕೆಟ್ ವಿಲ್ ಡೆಫಿನೆಟ್ಲಿ ವಿಲ್ ಫಾಲ್. ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ವಿಲ್ ಸಿ. ಎಲ್ಲಿದೆ? ಲೆಟ್ ಮಿ ಸಿ ವೆದರ್ ಇಟ್ ಈಸ್ ಆಗ್ತಾ ಇಲ್ಲ. ಓಕೆ ಫೈನ್. ಮಾರ್ಕೆಟ್ ಡೆಫಿನೆಟಾಗಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ವಿಲ್ ಸಿ. ಈ ಏರಿಯಾದಲ್ಲಿ ಏನು ರಿಜೆಕ್ಷನ್ ತೊಗೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ಐಮ್ ಟೆಲ್ಲಿಂಗ್ ಯು ವಿ ಕ್ಯಾನ್ ಟ್ರೇಡ್ ಅಪ್ ಟು ಹಿಯರ್. ಇದಾದಮೇಲೆ ನಮ್ಮ ಹತ್ರ ಕ್ರೂಷಿಯಲ್ ಏರಿಯಾ ಇದೊಂದೇ ಇರೋದು. ಅದು ಬಿಟ್ಟರೆ ಡೈರೆಕ್ಟಾಗಿ ಮಾರ್ಕೆಟ್ ವಿಲ್ ಫಾಲ್ ಅಪ್ ಟು ದಿಸ್ ಏರಿಯಾ. ಓಕೆ, 1 2 3 and 4. ವೆಯ್ಟ್ ಆ್ಯಂಡ್ ಟೇಕ್ ಎ ಟ್ರೇಡ್. ನಾಳೆ ದಯವಿಟ್ಟು ಯಾರೂ ಕೂಡ ಫುಲ್ ಟೈಮ್ ನಾಳೆ ಯಾವುದೇ ಕಾರಣಕ್ಕೂ ಓಪನ್ ಆಗಿದ ತಕ್ಷಣ ಸ್ಟಾರ್ಟಿಂಗ್ 50 ಮಿನಿಟ್ಸಲ್ಲಿ ಟ್ರೇಡ್ ತೊಗೋಬೇಡಿ. ಹೈ ವೊಲಟೈಲ್ ಇರುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಸೊ ಲೆಟ್ ಸಿ ಹೌ ಇಟ್ ಗೋಸ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ಲರೂ ಟ್ರೇಡ್ ಮಾಡಿ. ಆ್ಯಂಡ್ ಇಟ್ಸ್ ಎ ವೆರಿ ಸ್ಯಾಡ್ ನ್ಯೂಸ್ ದಟ್ ಗ್ಲೋಬಲ್ ಮಾರ್ಕೆಟ್ ಕ್ರ್ಯಾಶಿಂದ 2,000 ಜನ ಟ್ರೇಡರ್ಸ್ ಸತ್ತೋಗಿದ್ದಾರೆ. ಇಟ್ ಈಸ್ ವೆರಿ ಸ್ಯಾಡ್ ನ್ಯೂಸ್. ನನಗೆ ಆ ವಿಷಯ ಕೇಳಿ ತುಂಬ ನೋವಾಯಿತು. ಪೀಪಲ್ ವಿಲ್ ಟೇಕ್ ಟ್ರೇಡ್ಸ್ ಇನ್ ಎ ನ್ಯೂಸ್ ಟ್ರೇಡಿಂಗ್ ಈಸ್ ವೆರಿ ಇಂಜೂರಿಯಸ್ ಟು ಹೆಲ್ತ್. ಇಟ್ ವಿಲ್ ಮೇಕ್ ಯು ಕಂಪ್ಲೀಟ್ಲಿ ಲಿಕ್ವಿಡೇಟೆಡ್. ಆ್ಯಂಡ್ $19 million ಅಮೌಂಟ್ ಲಿಕ್ವಿಡೇಟ್ ಆಗಿರೋದು. ಓಕೆ, 2,000 ಜನ ಟ್ರೇಡರ್ಸ್ ತೀರೋಗಿದ್ದಾರೆ. ವೆರಿ ಸ್ಯಾಡ್ ನ್ಯೂಸ್.
ಬಟ್ ಆಲ್ ದಿ ಬೆಸ್ಟ್ ಟುಮಾರೋ. ಆದಷ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ಮಾರ್ಕೆಟ್ ವಾಲೆಟೈಲ್ ಇರುತ್ತೆ. ಲೆಟ್ಸ್ ಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.